ಇಲ್ಲ ನಮ್ಮ ಮನೆಯಲ್ಲಿ ಯಾರು ನೋಡ್ಕೋರಿಲ್ಲ. ಸೊ ದಯವಿಟ್ಟು ವಿಡಿಯೋ ಶೇರ್ ಮಾಡಿ. ಇದು ಸ್ಟ್ರೋಕ್ ಕೊಡುವಂತ ಔಷಧಿ. ಇದು ತುಂಬಾ ಜನ ಹೋಗ್ತಾ ಇದ್ರು. ದೇವ್ರ ನಿಮ್ಮನ್ನ ಚೆನ್ನಾಗಿಟ್ಟಿರ್ಲಿ ಸರ್. ಆಂಧ್ರಾಗ ಹೋಗ್ಬಿಡ ನಡೀರಿ, ಅಲ್ಲಿ ಮೆಡಿಸಿನ್ ಕೊಡ್ತಾರಂತೆ. ದಯವಿಟ್ಟು ವಿಡಿಯೋ ಶೇರ್ ಮಾಡ್ತಾ ಹೋಗ್ರಪ್ಪ. ಯಾವ್ದ ಕೆಲ್ಸಕ್ಕೆ ಬರ್ದಿರೋ ವಿಡಿಯೋಗಳೆಲ್ಲ ಶೇರ್ ಮಾಡ್ತಾ ಇರ್ತೀರಾ. ಇಂಥ ವಿಡಿಯೋಗಳನ್ನ ಶೇರ್ ಮಾಡಿದ್ರೆ ನಿಮಗೆ ನಿಮ್ಮ ಫ್ಯಾಮಿಲಿಗೆ ಪುಣ್ಯ ಬರುತ್ತೆ ಅಂತ ಅನ್ಕೊಳ್ಳಿ. ಯಾಕಂತಂದ್ರೆ ತುಂಬಾ ಜನ ಕೇಳ್ತಾ ಇದ್ರಿ ಪ್ಯಾರಾಲಿಸಿಸ್ ಸ್ಟ್ರೋಕ್ಗೆ ಮೆಡಿಸಿನ್ ಎಲ್ಲಿ ಸಿಗುತ್ತೆ ದಯವಿಟ್ಟು ಇನ್ಫಾರ್ಮ್ ಮಾಡಿ ಅಂತ. ನಾನು ಲಾಸ್ಟ್ ಟೈಮ್ ಒಂದು ವಿಡಿಯೋ ಮಾಡಿದ್ದೆ, ಆ ವಿಡಿಯೋನ ನಾನು ಡಿಲೀಟ್ ಮಾಡಿದೆ. ಕಾರಣ ಏನಂತಂದ್ರೆ ಆ ಜಾಗ ತುಂಬಾ ಚಿಕ್ಕದಿತ್ತು, ಅಲ್ಲಿ ಪೇಷಂಟ್ ತುಂಬಾ ಜನ ಬಂದ್ರು, ಅಲ್ಲಿ ಅಕಾಮಿಡೇಷನ್ ಆಗ್ಲಿಲ್ಲ ಅಂತ ಹೇಳ್ಬಿಟ್ಟು ಕಷ್ಟ ಆಗುತ್ತೆ ಅಂತ ಇವಾಗ ಈ ವಿಡಿಯೋ ಮಾಡ್ತಾ ಇದ್ದೀನಿ. ಇವಾಗ JP ನಗರ್ ಪುಟ್ಟೇನಹಳ್ಳಿ ಹತ್ರ ತುಂಬಾ ದೊಡ್ಡದಾಗಿ ಮಾಡಿದ್ದಾರೆ. ಪೇಷಂಟ್ಸ್ ನಿಮ್ಮಲ್ಲಿ ಯಾವುದೇ ತರ ಪ್ಯಾರಾಲಿಸಿಸ್ ಸ್ಟ್ರೋಕ್ ಆಗಿ ಸುಮಾರು ವರ್ಷಗಳಿಂದ ಟ್ರೀಟ್ಮೆಂಟ್ ಕೊಡಿಸಿ ವಾಸಿನೇ ಆಗಿಲ್ಲ ಅನ್ನೋರು ಇಲ್ಲಿಗೆ ಬನ್ನಿ. ಖಂಡಿತ ಈಗ 100% 1 ಇಯರ್ ಒಳಗಡೆ ಬಂದ್ರೆ 100% ರಿಸಲ್ಟ್ ಸಿಗುತ್ತೆ. ಸ್ವಲ್ಪ ಲೇಟ್ ಆಗಿದೆ ಅಂತಂದ್ರೆ ಅಂದ್ರೆ ತುಂಬಾ ವರ್ಷಗಳಾಗಿದೆ ಅಂತ ನಾನು ಚೂರು ಟೈಮ್ ಬೇಕಾಗುತ್ತೆ ರಿಕವರಿ ಆಗೋದಕ್ಕೆ. ಆಮೇಲೆ ನಮ್ಮಲ್ಲಿ ಕರ್ನಾಟಕದ ಜನ ಮುಂಚೆಲ್ಲ ಏನ್ ಮಾಡ್ತಾ ಇದ್ರು ಅಂತಂದ್ರೆ ಯಾರಿಗೇ ಆಗ್ಲಿ ಈ ಪ್ಯಾರಾಲಿಸಿಸ್ ಸ್ಟ್ರೋಕ್ ಆಯ್ತು ಅಂದಾಗ ಆಂಧ್ರಾಗ ಹೋಗ್ಬಿಡ ನಡೀರಿ, ಅಲ್ಲಿ ಮೆಡಿಸಿನ್ ಕೊಡ್ತಾರಂತೆ, 100% ವಾಸಿ ಆಗುತ್ತಂತೆ. ಇದೇ ನಮ್ ಜನರು ತಲೆಯಲ್ಲಿ ಇದ್ದಿದ್ದು. ತುಂಬಾ ಜನ ಹೋಗ್ತಾ ಇದ್ರು, 100% ರಿಸಲ್ಟ್ ಕೂಡ ಸಿಗ್ತಾ ಇತ್ತು. ಬಟ್ ಇವಾಗ ಖುಷಿ ಪಡೋ ವಿಚಾರ ಏನಂತಂದ್ರೆ ಆಂಧ್ರದಲ್ಲಿರೋ ಅಂತ ಮೆಡಿಸಿನ್ ನಮ್ಮ ಬ್ಯಾಂಗ್ಳೂರಿಗೆ ಬಂದಿದೆ. ತುಂಬಾ ಜನ ಅಂದ್ರೆ 100 ಜನ, ತಿಂಗಳಿಗೆ 1000 ಜನ ಪೇಷಂಟ್ಸ್ ಅಲ್ಲಿಗೆ ಹೋಗ್ತಾ ಇದ್ರಂತೆ. ಇವ್ರು ಯೋಚನೆ ಮಾಡಿದ್ದಾರೆ, ಪಾಪ ಕರ್ನಾಟಕ ಜನ ಇಷ್ಟು ದೂರ ಬರೋದಕ್ಕೆ ತುಂಬಾ ಕಷ್ಟ ಆಗ್ತಿದೆ. ಈಗ ಹುಬ್ಳಿ, ರಾಯಚೂರು, ಗುಲ್ಬರ್ಗ, ಬೀದರು ಈ ಕಡೆಯಿಂದ ಎಲ್ಲ ಹೋಗೋರಿಗೆ ಬಹಳ ಕಷ್ಟ ಆಗುತ್ತೆ. ಎಲ್ಲರ ಹತ್ರನೂ ಕಾರ್ ಇರಲ್ಲ ಅಲ್ವಾ ನಿಮ್ ತರ. ಸೊ ಬಡವರು ಕೂಡ ಬರೋರು ಇರ್ತಾರೆ, ಅಂತವ್ರಿಗೆ ಅನುಕೂಲ ಆಗುತ್ತೆ ಅಂತ ಹೇಳ್ಬಿಟ್ಟು ಬ್ಯಾಂಗ್ಳೂರಲ್ಲಿ JP ನಗರಲ್ಲಿ ಇವ್ರದ್ದೊಂದು ಬ್ರಾಂಚ್ ಮಾಡಿದ್ದಾರೆ. ಇಲ್ಲಿ ನೀವು ನಿಮ್ಮ ಪೇಷಂಟ್ ನ ಕರ್ಕೊಂಡ್ಬಂದು ಮೆಡಿಸಿನ್ ಕೊಡಿಸಬಹುದು. ಅಥವಾ ನಿಮ್ಮ ಮನೆಗೆ ಕರ್ಕೊಂಡು ಹೋದ್ರೆ ನೋಡ್ಕೊಳಕ್ ಯಾರು ಇಲ್ಲ ಅಂತಂದ್ರೆ ಇಲ್ಲಿ ಅಕಾಮಿಡೇಷನ್ ಕೂಡ ಇರುತ್ತೆ. ಇಲ್ಲೇ ಡಾಕ್ಟರ್ಗಳು ಇರ್ತಾರೆ, ನರ್ಸ್ಗಳು ಇರ್ತಾರೆ, ಊಟ ಕೊಡ್ತಾರೆ, ಅವ್ರಿಗೆ ಫಿಸಿಯೋಥೆರಪಿ ಇರುತ್ತೆ. ಏನ್ ನೀಡ್ ಇದೆ ಪ್ರತಿಯೊಂದು ಚೆಕ್ ಮಾಡಿ ಟ್ರೀಟ್ಮೆಂಟ್ ಕೊಟ್ಟು ಅವ್ರನ್ನ ಕಂಪ್ಲೀಟ್ ರಿಕವರಿ ಮಾಡಿ ವಾಪಸ್ ಕಳಿಸ್ತಾರೆ 100%. ಇವಾಗ ವಿಡಿಯೋ ಶೇರ್ ಮಾಡ್ತಾ ಹೋಗಿ, ತುಂಬಾ ಜನಕ್ಕೆ ಯೂಸ್ ಆಗುತ್ತೆ. ಅಟ್ಲೀಸ್ಟ್ ನಿಮ್ಮಿಂದ ಇನ್ನೊಬ್ಬರಿಗೆ ಒಂದು ಒಳ್ಳೇದಾಗುತ್ತೆ ಅಂತಂದ್ರೆ ಒಂದು ಶೇರ್ ಮಾಡೋದ್ರಿಂದ ಏನ್ ತಪ್ಪಿಲ್ಲ. ದಯವಿಟ್ಟು ಶೇರ್ ಮಾಡ್ತಾ ಹೋಗಿ. ಸುಮಾರು ಜನ ಅಲ್ಲಿಗೆ ಬರ್ತಾ ಇದ್ರು ಆಂಧ್ರಗೆ. ನೀವು ಬ್ಯಾಂಗ್ಳೂರಲ್ಲಿ ಏನಕ್ಕೆ ಓಪನ್ ಮಾಡ್ರಿ ಈ ಪ್ಯಾರಾಲಿಸಿಸ್ ಸ್ಟ್ರೋಕ್ ಔಷಧಿ ಕೊಡುವಂತದ್ನ? ಸರ್ ಆಕ್ಚುಲಿ ಸುಮಾರು ಜನ ಇಲ್ಲಿಂದ ಅಲ್ಲಿಗೆ ಬರ್ತಾ ಇದ್ರು, ಕರ್ನಾಟಕದಿಂದ ಆಂಧ್ರಕ್ಕೆ ಬರ್ತಾ ಇದ್ರು. ಓಕೆ. ಸೊ ಅವ್ರು ಇಲ್ಲಿಂದ ಅಲ್ಲಿಗೆ ಬರೋದಕ್ಕೆ ಸ್ವಲ್ಪ ಅನುಕೂಲ ಇಲ್ಲ. ಹೌದು. ಅದಕ್ಕೋಸ್ಕರ ಇಲ್ಲೇ ನಾವು ಅವ್ರಿಗೆ ಒಳ್ಳೇದಾಗ್ಲಿ ಅಂತ ಉದ್ದೇಶದಿಂದ ಇಲ್ಲಿ ಮಾಡಿದ್ವಿ ಸರ್. ಅನುಕೂಲ ಆಗುತ್ತೆ ಬರೋರ್ಗೆ ಅಂತ ಹೇಳ್ಬಿಟ್ಟು. ನಿಮ್ಮ ದೇವ್ರು ನಿಮ್ಮನ್ನ ಚೆನ್ನಾಗಿಟ್ಟಿರ್ಲಿ ಸರ್. ಯಾಕಂತಂದ್ರೆ ಸುಮಾರು ಜನ ಇಲ್ಲಿ ಬಂದು ಔಷಧಿ ತಗೊಂಡು ಅವ್ರಿಗೆ ಆಗಿರುವಂತ ಪ್ಯಾರಾಲಿಸಿಸ್ ಸ್ಟ್ರೋಕ್ಗೆ ರಿಕವರಿ ಮಾಡ್ಕೊಂಡು ಖುಷಿಯಾಗಿ ಆಚೆ ಹೋಗ್ತಾ ಇದ್ದಾರೆ. ಅದೇ ಒಂದು ಸಂತೋಷದ ವಿಚಾರ ಸರ್. ಈಗ ಈ ಸ್ಟ್ರೋಕ್ ಅನ್ನೋದು ಏನಕ್ಕೆ ಆಗುತ್ತೆ? ಸ್ಟ್ರೋಕ್ ಆಗ್ಬಾರ್ದು ಅಂದ್ರೆ ಏನ್ ಮಾಡ್ಬೇಕು ಸರ್? ಸ್ಟ್ರೋಕ್ 2 ತರ ಇರುತ್ತೆ. ಒಂದಂತ ಹೇಳಿದ್ರೆ ಸ್ಟ್ರೋಕ್ ಬ್ಲಡ್ ವೆಸಲ್ ಕ್ಲಾಟ್ ಆಗಿ ಸ್ಟ್ರೋಕ್ ಆಗ್ಬಹುದು, ಇಲ್ಲಾದ್ರೆ BP ಸಡನ್ ಆಗಿ ಜಾಸ್ತಿ ಆದಾಗ ಬ್ಲಡ್ ವೆಸಲ್ ಬರ್ಸ್ಟ್ ಆಗಿ ಬ್ಲೀಡಿಂಗ್ ಆಗಿ ಸ್ಟ್ರೋಕ್ ಆಗ್ಬಹುದು. ಸೊ ನಿಮ್ಗೆ ಯಾವ ತರ ಸ್ಟ್ರೋಕ್ ಇದೆ ಅಂತ ಸ್ಕ್ಯಾನಿಂಗ್ ಮಾಡಿ ನಾವು ಫಸ್ಟ್ ತಿಳ್ಕೊತೀವಿ. ಸ್ಟ್ರೋಕ್ ಆಗೋದು ರೀಸನ್ ಅಂತ ಏನಂತ ಹೇಳಿದ್ರೆ ಹೆವಿ ಡ್ರಿಂಕ್ಸ್ ಮಾಡೋರಿಗೆ, ಕೊಲೆಸ್ಟ್ರಾಲ್ ಇರೋರಿಗೆ, ಬ್ಲಡ್ ಶುಗರು, BP ಇರೋರಿಗೆ ಸ್ಟ್ರೋಕ್ ಆಗೋ ಚಾನ್ಸಸ್ ತುಂಬಾ ಜಾಸ್ತಿ ಇರುತ್ತೆ. ಸ್ಟ್ರೋಕ್ ಆದವರೇ ಇಲ್ಲಿ ಬರ್ಬೇಕಂತ ಏನಿಲ್ಲ. ಸ್ಟ್ರೋಕ್ ಆಗೋಕ್ಕಿಂತ ಮುಂಚೆ ಅದು ಸಿಂಪ್ಟಮ್ಸ್ ಯಾವ ತರ ಇರುತ್ತೆ ಅಂತ ಹೇಳಿದ್ರೆ ಕೈ ಕಾಲು ವೀಕ್ನೆಸ್ ಬರೋದು, ಜುಮ್ ಅನ್ಸೋದು, ಇಲ್ಲಾದ್ರೆ ಒಂದ್ ಸೈಡು ಬಾಯಿ ಹೋಗೋದು, ಆ ತರ ಏನಾದ್ರು ಮಾತಾಡ್ಲಿಕ್ಕೆ ಡಿಫಿಕಲ್ಟಿ ಇರೋದು, ಆ ತರ ಏನಾದ್ರು ಸಿಂಪ್ಟಮ್ಸ್ ಇರೋರು ಇಲ್ಲಿ ಬಂದ್ರೆ ಮುಂಚಿತವಾಗಿ ಸ್ಟ್ರೋಕಿನ್ ಟ್ರೀಟ್ಮೆಂಟ್ ತಗೊಂಡು ಹೋಗ್ಬೋದು ಸರ್. ಸ್ಟ್ರೋಕ್ ಆಗೋದು ಮುಂದೆ ಸ್ಟ್ರೋಕ್ ಆಗೋದು ತಡೆಗಟ್ಟಬಹುದು ಸರ್. ಈ ವಿಡಿಯೋನ ನಮ್ಮ ಕರ್ನಾಟಕದ ಮೂಲೆ ಮೂಲೆಯಿಂದ ಜನ ನೋಡ್ತಾ ಇದ್ದಾರೆ. ತುಂಬಾ ದೂರದಲ್ಲಿರೋರು ಇಲ್ಲಿಗೆ ಬರಕ್ ಆಗಲ್ಲ ಮೆಡಿಸಿನ್ ತಗೊಳಕ್ಕೆ. ಅಂತವ್ರಿಗೆ ನೀವು ಕೊರಿಯರ್ ಮಾಡಬಹುದಾ ಸ್ಟ್ರೋಕ್ ಔಷಧಿನ? ಇಲ್ಲ ಸರ್, ಈ ಮೆಡಿಸಿನ್ ಎಲ್ಲ ನಾವು ಕಡಲೆಕಾಯಿ ಥರ ಎಲ್ಲ ಕೊರಿಯರ್ ಎಲ್ಲ ಮಾಡೋಕ್ಕಾಗಲ್ಲ. ಯಾಕಂದರೆ ನಾವು ಪೇಷಂಟ್ ಬಂದ ತಕ್ಷಣ ಪೇಷಂಟ್ನ ಅಸೆಸ್ ಮಾಡಬೇಕು. ಸ್ಟ್ರೋಕ್ ಏನಕ್ಕಾಗಿದೆ? ಇದು 2 ಥರ ಬರುತ್ತೆ ಸ್ಟ್ರೋಕು. ಒಂದು ರಕ್ತಸ್ರಾವ ಆಗಿ ಆಗುತ್ತೆ, ಇನ್ನೊಂದು ರಕ್ತ ಹೆಪ್ಪುಗಟ್ಟಿ ಆಗುತ್ತೆ. ನಾವು MRI, CT ಸ್ಕ್ಯಾನ್ ಎಲ್ಲ ಮಾಡಿಸ್ಕೊಂಡು ಯಾವ ಥರ ಸ್ಟ್ರೋಕ್ ಇದೆ ಅದನ್ನು ಅಸೆಸ್ ಮಾಡ್ತೀವಿ. ಆಮೇಲೆ ಅವ್ರಿಗೇನಾದ್ರು BP ಶುಗರ್ ಜಾಸ್ತಿ ಇದೆನಾ, ಕೆಲವೊಂದು ಸರಿ ಏನಾಗುತ್ತೆ ರಕ್ತಸ್ರಾವ ಜಾಸ್ತಿ ಆದಾಗ ಬ್ರೈನಲ್ಲಿ ಪ್ರೆಷರ್ ಜಾಸ್ತಿ ಆಗಿ ಕೆಲವೊಂದು ಸರಿ ಆಪರೇಷನ್ ಎಲ್ಲ ಮಾಡೋ ಚಾನ್ಸಸ್ ಇರುತ್ತೆ. ಅದಕ್ಕೆ ನಮ್ಮದೇ ಪಕ್ಕದಲ್ಲಿ 50 ಬೆಡ್ ಮಲ್ಟಿ ಸ್ಪೆಷಾಲಿಟಿ ಹಾಸ್ಪಿಟಲ್ ಇದೆ. ಅಲ್ಲಿ ನಮ್ಮದೆಲ್ಲ ನ್ಯೂರೋಲಾಜಿಸ್ಟು, ಫಿಸಿಷಿಯನು ಎಲ್ಲ ಟೀಮ್ ಬ್ಯಾಕಪ್ ಇದೆ. ಅಲ್ಲಿ ಆ ಥರ ಏನಾದರೂ ಅವಶ್ಯಕತೆ ಇತ್ತು ಅಂತಂದರೆ ನಾವು ಪೇಷಂಟ್ನ ಅಲ್ಲಿ ಶಿಫ್ಟ್ ಮಾಡ್ಕೊಂಡು ಅವ್ರಿಗೆಲ್ಲ ಕಂಪ್ಲೀಟ್ ಟ್ರೀಟ್ಮೆಂಟ್ ಕೊಟ್ಟು ಪೇಷಂಟ್ ಚೆನ್ನಾಗಿ ಆದಮೇಲೆ ನಾವು ಅವ್ರಿಗೆ ನಾಟಿ ಔಷಧಿನ ಅವ್ರ ಕಂಡೀಷನ್ ನೋಡಿಕೊಂಡು ಅಸೆಸ್ ಮಾಡಿ ಕೊಡ್ತೀವಿ. ಇಲ್ಲಿ ನಾವು ನಾಟಿ ಔಷಧದ ಜೊತೆಗೆ ಆಯುರ್ವೇದ ಪಂಚಕರ್ಮ ಟ್ರೀಟ್ಮೆಂಟ್ ಕೊಡ್ತೀವಿ, ಮತ್ತು ಫಿಸಿಯೋಥೆರಪಿನೂ ಕೊಡ್ತೀವಿ. ಮತ್ತು ಪೇಷಂಟು ಔಷಧಿ ತೊಗೊಂಡ್ಮೇಲೆ ಯಾವ ರೀತಿ ಊಟ ತೊಗೊಳ್ಬೇಕು ಅದನ್ನು ಪಥ್ಯ ಆಹಾರನೂ ಇಲ್ಲೇ ಕೊಡ್ತೀವಿ ನಾವು. ದಯವಿಟ್ಟು ವಿಡಿಯೋ ಶೇರ್ ಮಾಡ್ತಾ ಹೋಗಿ. ತುಂಬಾ ಜನ ಸ್ಟ್ರೋಕ್ ಪೇಷಂಟ್ಸ್ಗೆ ಗೊತ್ತಿಲ್ಲ ಎಲ್ಲಿ ಪ್ರಾಪರ್ ಮೆಡಿಸಿನ್ ಸಿಗುತ್ತೆ ಅಂತ. ಎಸ್ಪೆಷಲಿ ನಾವೆಲ್ಲ ಜಾಸ್ತಿ ಬಿಲೀವ್ ಮಾಡೋದು, ನಂಬಿಕೆ ಇಡೋದು ಈ ಆಯುರ್ವೇದಿಕ್ ಅಲ್ಲಿ. ಅಂಡ್ ಸ್ಟ್ರೋಕ್ ಅನ್ನೋ ವಿಚಾರದಲ್ಲಿ ನಾವು ಆಂಧ್ರನ ತುಂಬಾ ನಂಬ್ತೀವಿ. ಬಿಕಾಸ್ ಅಲ್ಲಿ ಹೋದವ್ರು ಎಲ್ಲರೂ ರಿಕವರಿ ಆಗ್ತಾರೆ ಅಂತ. ಆಂಧ್ರದಲ್ಲಿರುವಂತ ಮೆಡಿಸಿನ್ ಇಲ್ಲಿ ಬಂದಿದೆ. ವಿಡಿಯೋ ಶೇರ್ ಮಾಡ್ತಾ ಹೋಗಿ. ಕೆಳಗಡೆ ಕಾಂಟ್ಯಾಕ್ಟ್ ನಂಬರ್ ಕೊಟ್ಟಿದ್ದೀನಿ ನಾನು. ಅಡ್ರೆಸ್ ಬಂದು JP ನಗರ್ ಪುಟ್ಟೇನಹಳ್ಳಿ ಹತ್ರ ಬರುತ್ತೆ. ನಾನು ಕೆಳಗಡೆ ಕಂಪ್ಲೀಟ್ ಅಡ್ರೆಸ್ ಕೊಟ್ಟಿದ್ದೀನಿ, ನಂಬರ್ ಕೂಡ ಕೊಟ್ಟಿದ್ದೀನಿ. ವಾಟ್ಸಪ್ ಅಲ್ಲಿ ಆಯಂತ ಹಾಕಿ ಕಂಪ್ಲೀಟ್ ಅಲ್ಲಿ ಲೊಕೇಶನ್ ಅಡ್ರೆಸ್ ಎಲ್ಲ ಬರುತ್ತೆ. ಆಮೇಲೆ ಅವ್ರ ಹತ್ರ ನೀವು ಮಾತಾಡಿ ಫೋನ್ ಮಾಡ್ಕೊಂಡು ನಿಮ್ಮ ಪೇಷಂಟ್ ಕಂಡೀಷನ್ ಹೇಗಿದೆ ಅಂತ ಹೇಳಿ ಬರಕ್ಕೆ ಹೇಳ್ತಾರೆ. ಬನ್ನಿ, ಇಲ್ಲಿ ಅಕಾಮಿಡೇಷನ್ ಕೂಡ ಇರುತ್ತೆ. ಇಲ್ಲ ಬಂದು
ನಾವು ಔಷಧಿ ತಗೊಂಡು ಹೋಗ್ಬಿಡ್ತೀವಿ ಅಂದ್ರೆ ಕೂಡ ಹೋಗ್ಬೋದು. ಇಲ್ಲ ನಮ್ಮ ಮನೇಲಿ ಯಾರು ನೋಡ್ಕೋರಿಲ್ಲ ಪೇಷಂಟ್ನ ಅನ್ನೋದಾದ್ರೆ ನಾವೆಲ್ಲ ಎಂಪ್ಲಾಯೀಸು ಅಥವಾ ಇನ್ನೊಂದು ಮತ್ತೊಂದು ಯಾರು ಇಲ್ಲ ಅಂತಂದ್ರೆ ಇಲ್ಲಿ ನೋಡ್ಕೊಳ್ಳೋದಕ್ಕೆ ಅಕಾಮಿಡೇಷನ್, ಊಟ, ವಸತಿ ಎಲ್ಲ ಸೌಲಭ್ಯಗಳಿರುತ್ತೆ. ಆಯುರ್ವೇದಿಕ್ ಆಗಿರೋದ್ರಿಂದ ಯಾವುದೇ ತರ ಸೈಡ್ ಅನ್ನೋ ಎಫೆಕ್ಟ್ ಅನ್ನೋ ಮ್ಯಾಟ್ರೇ ಇಲ್ಲ. ಇಲ್ಲಿ ವಿಡಿಯೋ ಶೇರ್ ಮಾಡ್ತಾ ಹೋಗಿ, ತುಂಬಾ ಜನಕ್ಕೆ ಯೂಸ್ ಆಗುತ್ತೆ. ಇದು ಸ್ಟ್ರೋಕ್ಗೆ ಕೊಡುವಂಥ ಔಷಧಿ ಇದು. ನಾವು ಇದನ್ನು ಪೇಷಂಟ್ ಕಂಡೀಷನ್ ನೋಡ್ಕೊಂಡು ಅವ್ರಿಗೆ ಎಷ್ಟು ಟೈಮ್ ಕೊಡಬೇಕು, ಎಷ್ಟು ಪ್ರಮಾಣದಲ್ಲಿ ಕೊಡ್ಬೇಕು ಅಂತ ನೋಡ್ಕೊಂಡು ಡಿಸೈಡ್ ಮಾಡಿ ಕೊಡ್ತೀವಿ. ಇದು ಸ್ಟ್ರೋಕ್ ಇರೋರೇ ತೊಳ್ಬೇಕಂತೇನಿಲ್ಲ. ಈಗ ಸ್ಟ್ರೋಕ್ ಆಗೋದನ್ನು ಪ್ರಿವೆಂಟ್ ಮಾಡಲೂ ಈ ಔಷಧಿಯನ್ನು ತೊಳ್ಬೋದು. ಈಗ ಹೈ BP ಇರೋರು, ಶುಗರ್ ಇರೋರು, ತುಂಬ ಕೊಲೆಸ್ಟ್ರಾಲ್ ಇರೋರು, ಅವ್ರಿಗೆ ಸ್ಟ್ರೋಕ್ ಆಗೋದನ್ನು ತಡೆಗಟ್ಟಲು ಕೂಡ ಈ ಔಷಧಿಯನ್ನು ನಾವು ಕೊಡ್ಬೋದು. ಈ ಥರ ಔಷಧಿ ಪ್ರಿಪೇರ್ ಆದಮೇಲೆ ಈ ಥರ ಇರುತ್ತೆ. ಇದನ್ನು ಕುಡಿಯೋದು ವೆರಿ ಸಿಂಪಲ್. ಬೆಳಿಗ್ಗೆ ರಾತ್ರಿ 2 ಟೈಮ್ ಕುಡಿಬೇಕಷ್ಟೇ. ನಿಮ್ಮಲ್ಲಿ ಯಾವುದೇ ಪೇಷಂಟ್ ಸ್ಟ್ರೋಕ್ ಪೇಷಂಟ್ ಇದ್ರೂ ಕರ್ಕೊಂಡ್ಬನ್ನಿ ನಮ್ಮಲ್ಲಿ. ಅವ್ರನ್ನ ಪೂರ್ತಿಯಾಗಿ ರಿಕವರಿ ಮಾಡಿ ನಾವು ಕಳಿಸ್ಕೊಡ್ತೀವಿ. ಸೊ ದಯವಿಟ್ಟು ವಿಡಿಯೋ ಶೇರ್ ಮಾಡಿ, ತುಂಬಾ ಜನಕ್ಕೆ ಯೂಸ್ ಆಗುತ್ತೆ. ವಿಡಿಯೋ ಶೇರ್ ಮಾಡೋ ನಿಮ್ಗೆ ಎಲ್ರಿಗೂ ಒಳ್ಳೇದಾಗ್ಲಿ. ಆಲ್ ದ ಬೆಸ್ಟ್. ಹಂಗೆ ನನ್ನ ಫಾಲೋ ಮಾಡೋದು ಮರಿಬೇಡಿ. ಬಾಯ್.